ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರೇ, ಈ ಮುಂಜಾನೆಗಳಲ್ಲಿ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿರೋಧ ಮಕ್ಕಳೇ, ಪ್ರತಿದಿನ ದೇವರ ಕೃಪಾ ವರಗಳು ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮನ್ನು ಕರುಣಿಸುವಂಥ ದೇವರು ನಮಗೆ ಸಹಾಯ ಮಾಡುವಂತಹ ಸರ್ವಶಕ್ತನಾಗಿದ್ದಾನೆ. ಆತ ಒಳ್ಳೆ ನಾಯಕನಾಗಿದ್ದಾನೆ, ಸೌಮ್ಯ ನಾಯಕ ಎಂಬುದಾಗಿ ನಾವು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮನ್ನು ಒಳ್ಳೆ ದಾರಿಯಲ್ಲಿ ನಡೆಸುವಂಥ ಸರ್ವಶಕ್ತನಾಗಿದ್ದಾನೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನ ಒಂದು ಒಳ್ಳೆ ವಾಗ್ದಾನ ನಮಗೆ ಕೊಟ್ಟಿದ್ದಾನೆ. ಏನಂದರೆ ಸೌಮ್ಯ ನಾಯಕ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಯೆಶಾಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯ 11ನೇ ವಾಕ್ಯ ನಾನು ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅದು ಹೀಗೆ ಹೇಳ್ತದೆ, ಏನಂದರೆ ಆತನು ಕುರುಬನಂತೆ ತನ್ನ ಮಂದೆಯನ್ನು ಮೇಯಿಸುವನು, ಮರಿಗಳನ್ನು ಕೈಯಿಂದ ಕೂಡಿಸಿ ಎದೆಗತ್ತಿಕೊಳ್ಳುವನು, ಹಾಲು ಕುಡಿಸುವ ಕುರಿಗಳನ್ನು ಮೇಳಗೆ ನಡೆಸುವನು ಎಂದು ಸಾರು. ಆಮೆನ್, ಹಲ್ಲೆಲೂಯಾ. ನೋಡಿ, ಯೆಶಾಯ ಪ್ರವಾದನೆ ಹೇಳ್ತಾರೆ ನೋಡಿ, ಏನಂತೆ, ದೇವರು ನಮಗೆ ಒಳ್ಳೆ ಕೈಯಿಂದ ಕೂಡಿಸಿ ಎದೆಗೆ, ಕುರುಬ ಯಾವ ಥರ ಹಾಲನ್ನು ಕುಡಿಸ್ತಾನೋ ಅದೇ ಥರ ದೇವರು ನಮಗೂ ಕೂಡ ಕುರುಬನ ಹಾಗೆ ನಮ್ಮನ್ನು ಕಾಪಾಡುವಂಥ ದೇವರು. ನೋಡಿ ಹೇಳ್ತಾರೆ, ನೋಡಿ, ಆತನು ಕುರುಬನಂತೆ ತನ್ನ ಮಂದೆಯನ್ನು ಎಲ್ಲರನ್ನು ಕಾಪಾಡುವಂತಹ ಸರ್ವಶಕ್ತನು. ನೀನು ನನ್ನ ಒಳ್ಳೆ ಮಗಳು ಎಂಬುದಾಗಿ ಆತ ಕರಿತಿದ್ದೇನೆ. ಹೌದು ಪ್ರೀತಿಯ ಮಕ್ಕಳೇ, ಇದು ನೋಡುವುದಾದರೆ ಪ್ರೀತಿಯ ಮಕ್ಕಳೇ, ನೀವು ಎಂಥ ಸಮಸ್ಯೆಯಲ್ಲಿದ್ದರೂ, ಎಂಥ ರೋಗದಲ್ಲಿ ಕಾಯಿಲೆದಲ್ಲಿ ಇದ್ರೂ ಕೂಡ ದೇವರು ನಮ್ಮನ್ನು ಕುರುಬನಂತೆ ಮತ್ತೆ ಮರಿಗಳನ್ನು ಕೈಯಿಂದ ಕೂಡಿಸಿ, ನೋಡಿ, ನಾವು ಆತನ ಕುರಿಗಳು, ನಾವು ಆತನ ಒಂದು ಕುರಿ ಮರಿಗಳಾಗಿ ನಮ್ಮನ್ನು ಕಾಪಾಡುವಂತಹ ಸರ್ವಶಕ್ತನಾಗಿದ್ದಾನೆ. ಪ್ರೀತಿಯ ಮಕ್ಕಳೇ, ಅದೇ ತರ ದಾವೀದನ ಬರೆದ ಕೀರ್ತನೆ 23ನೇ ಅಧ್ಯಾಯ 1ನೇ ವಚನ 6ನೇ ವಾಕ್ಯ ನೋಡುವಾಗ, ಯೆಹೋವನು ನನಗೆ ಒಳ್ಳೆ ಕುರುಬನು, ಆತನು ನನ್ನನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುತ್ತಾನೆ ಎಂಬುದಾಗಿ ನಾವು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಅಲ್ಲಿ ದಾವೀದನು ಹೇಳ್ತಾರೆ ನೋಡಿ, ಏನಂತಾರೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು, ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಗ್ಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಮತ್ತೆ ಏನಂತಾರೆ, ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸ್ತಾನೆ. ಆಮೆನ್, ಹಲ್ಲೆಲೂಯಾ. ನೋಡಿ ಪ್ರೀತಿಯ ಮಕ್ಕಳೇ, ಯೆಹೋವನು ನನಗೆ ಒಳ್ಳೆ ಕುರುಬನು, ಮತ್ತೆ ಆತನು ಹಸಿರು ಗಾವಲಲ್ಲಿ ನಮ್ಮನ್ನು ನಡೆಸ್ತಾನೆ. ನನ್ನ ಮಗನಿಗೆ ಒಳ್ಳೆ ಹಸಿರುವಾದಂತ ಮಾರ್ಗದಲ್ಲಿ ನಾವು ನಡೆಸ್ತೀನಿ ಎಂಬುದಾಗಿ ದೇವರು ಹೇಳ್ತಾನೆ. ಮತ್ತೆ ಆ 4ನೇ ವಚನ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ಆಮೀನ್. ನಾವು ಯಾವ ಮಾರ್ಗದ ನಾವು ಕತ್ತಲಲ್ಲಿ ನಡೆಯುವಾಗಲೂ ದೇವ್ರು ನಮಗೆ ಬೆಳಕಾಗಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಅದೇ ತರ ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರು ಒಂದು ಕೋಲು ದೊಣ್ಣೆ ನಮಗೆ ಧೈರ್ಯ ಕೊಡುವಂತ ದೇವರಾಗಿದ್ದಾನೆ, ನಮಗೆ ಸಹಾಯ ಮಾಡುವಂತ ದೇವರು, ನಮ್ಮನ್ನು ಒಳ್ಳೆ ಕುರುಬನಾಗಿ ನಮಗೆ ದಾರಿ ತೋರಿಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ನೋಡಿ, ಕುರುಬನು ಎಲ್ಲ ಕೇಡಿನಿಂದ ಎಲ್ಲ ಸಮಯಗಳಲ್ಲಿಯೂ ದೇವರ ನಮಗೆ ಸಹಾಯಕನಾಗಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಅದೇ ತರ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 11ನೇ ವಚನ ಹೇಳಿದ್ರೆ, ನಾನೇ ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ನಮಗಾಗಿ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ. ನನ್ನ ಮಕ್ಕಳು ಒಳ್ಳೆ ರೀತಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ನಡಿಬೇಕು, ನಾನು ಅವ್ರಿಗೆ ಕುರಿ ಮರಿ ಹಾಗೆ ನಾನು ಅವ್ರಿಗೆ ಎತ್ಕೊಂಡು ಹಾಲು ಕುಡಿಸ್ತೀನಿ ಎಂಬುದಾಗಿ ಹೇಳ್ತಾರೆ. ಅದೇ ತರ ನಮ್ಮ ದೇವರು ಯಾವಾಗಲೂ, ನೀವು ಎಂತ ಸಮಸ್ಯೆಯಲ್ಲಿದ್ರೂ ಕೂಡ ದೇವರು ಕುರುಬನ ಹಾಗೆ ನಿಮ್ಮನ್ನು ಕಾಪಾಡುತ್ತಾನೆ. ಆತ ಸಮಯವಾಗಿ ನಿಮ್ಮನ್ನು ನಡೆಸುವಂತ ಸರ್ವಶಕ್ತನಾಗಿದ್ದಾನೆ. ಈ ದಿನಗಳಲ್ಲಿ ನಾವು ಅಪ್ಪ ನನ್ನ ಜೀವಿತ ಹೇಗಪ್ಪ ಪ್ರಾರಂಭ ಮಾಡಲಿ ಎಂಬುದಾಗಿ ನಾವು ದುಃಖ ಪಡದೆ ದೇವರಲ್ಲಿ ನಂಬಿಕೆಯಿಂದ, ದೇವರೇ ನೀನು ಹೇಳಿದಲ್ಲ ಇಂದು ಕುರುಬನ ಹಾಗೆ ನಾನು ನಿಮ್ಮನ್ನು ಕಾಪಾಡ್ತೀನಿ ಎಂಬುದಾಗಿ, ಅದೇ ತರ ದೇವರು ನಿಮ್ಮನ್ನು ಒಳ್ಳೆ ಕುರುಬನ ಹಾಗೆ ನಿಮ್ಮನ್ನು ಕಾಪಾಡ್ತಾನೆ. ಪ್ರೀತಿಯ ಮಕ್ಕಳೇ, ಎಲ್ಲ ಗಲಿಬಿಲಿಂದ ಸೈತನ್ ಶೋಧನೆಯಿಂದ ಜಯಿಸುವಂತ ಮಾಡುವಂತ ಸರ್ವಶಕ್ತನಾಗಿದ್ದಾನೆ. ಅದೇ ತರ ಹೇಳ್ತಾನೆ ನೋಡಿ, ಮಂದೆಯನ್ನು ಮೇಯಿಸುವವನು ಮರಿಗಳನ್ನು ಕೈಯಿಂದ, ನೋಡಿ, ಆತ ಕೈಯಿಂದನೇ ನಮ್ಮನ್ನು ಎತ್ತುಕೊಂಡು ನಡೆಸುವಂತ ಸರ್ವಶಕ್ತನಾಗಿದ್ದಾನೆ. ದೇವ್ರು ಯಾವಾಗಲೂ ಕೈ ಬಿಡೋನಲ್ಲ. ನನ್ನ ಮಗನೇ ಯಾವಾಗಲೂ ಕರೀತಾ ಇದ್ದಾರೆ, ನಾವು ಆತನಿಗೆ ಕಿವಿ ಕೊಡಬೇಕು. ದೇವ್ರೇ, ನಾನು ಯಾವಾಗಲೂ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಸಾಮಡು. ಪ್ರತಿದಿನ ದೇವ್ರ ವಾಕ್ಯಗಳು ಧ್ಯಾನ ಮಾಡುವಾಗ ಆತ ನಮ್ಮನ್ನು ಆಶೀರ್ವದಿಸಿ ಕಾಪಾಡುವಂತ ದೇವರಾಗಿದ್ದಾನೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳನ್ನು ನೋಡಿದ್ರೆ ಎಷ್ಟೋ ಜನ ಕತ್ತಲಲ್ಲಿ ಜೀವಿಸ್ತಾ ಇದ್ದಾರೆ, ಕುರಿಗಳಲ್ಲಿ ಕತ್ತಲಲ್ಲಿ ಜೀವಿಸ್ತಾ ಇದ್ದಾರೆ, ಆದರೂ ಅವ್ರು ಬೆಳಕಲ್ಲಿ ಮಾರ್ಗದಲ್ಲಿ ಬರ್ತಾ ಇಲ್ಲ. ಆದ್ರೆ ನಮಗಾದರೂ ದೇವರು ಹೇಳ್ತಾನೆ, ನಿಮ್ಮನ್ನು ಕಾರ್ಗತ್ತಲಿನಲ್ಲಿಯೂ
ಕಣಿವೆಯಲ್ಲಿ ನಾನು ನಿಮ್ಮನ್ನು ನಡೆಸ್ತೀನಿ ಎಂಬುದಾಗಿ ದೇವ ವಾಕ್ಯ ಹೇಳ್ತದೆ. ನೀವು ಭಯಪಡಬೇಡ್ರಿ, ನಾನು ಕುರಿ ಮರಿ ಹಾಗೆ ನಿಮ್ಮನ್ನು ಎತ್ಕೊಂಡು ನೀವು ನಡೆಸ್ತೀನಿ ಎಂಬುದಾಗಿ ಹೇಳ್ತಾನೆ. ಹೌದು ಪ್ರೀತಿ ದೇವ ಮಕ್ಕಳೇ, ನಾವು ಯಾವುದಕ್ಕೂ ಭಯಪಡದೆ ದೇವರಲ್ಲಿ ನಂಬಿಕೆಯಿಂದ ಜೀವಿಸುವಾಗ ನಮ್ಮನ್ನು ಕಾಪಾಡುವಂತ ಸರ್ವಶಕ್ತನಾಗಿದ್ದಾನೆ. ಈ ವಾಕ್ಯ ದೇವ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಕಣ್ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆ ದೇವರೇ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ದೇವರೇ, ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ಹೊಸ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಹೌದೇಸಪ್ಪ, ಯೆಶಾಯ ಪ್ರವಾದಿ ಹೇಳುವ ಹಾಗೆ ನಾನು ನಿಮ್ಮನ್ನು ಆ ಕುರಿ ಮರಿಗಳ ಹಾಗೆ ಕೈ ಎತ್ಕೊಂಡು ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಹಾಳು ಕುಡಿಸ್ತೀನಿ ಎಂಬುದಾಗಿ ಹೇಳುವ ಹಾಗೆ ಅಪ್ಪ, ನೀನು ಆ ಒಳ್ಳೆ ಕುರುಬನ ಸ್ವಾಮಿ ನಮ್ಮ ಒಳ್ಳೆ ಮಾರ್ಗದಲ್ಲಿ ನಡೆಸುವಂತ ಸರ್ವಶಕ್ತನಾಗಿದ್ದೀರಪ್ಪ. ನಮಗೆ ಸ್ತೋತ್ರ. ಈ ವಿಡಿಯೋ ಯಾರು ನೋಡ್ತಾರಪ್ಪ, ಮಕ್ಕಳಿಗೆಲ್ಲ ಒಳ್ಳೆ ಆರೋಗ್ಯದಿಂದ ಕೊಡು ಅಪ್ಪ. ಅವ್ರಿಗೆ ಬೇಕಂತೆಲ್ಲ ಸಹಾಯ ಮಾಡು ಅಪ್ಪ. ನೀನು ಒಳ್ಳೆ ಕುರುಬನಾಗಿತ್ತು, ಅವ್ರಿಗೆ ಒಳ್ಳೆ ದಾರಿ ತೋರಿಸಪ್ಪ ಅಂತೇಳಿ ಪ್ರಾರ್ಥಿಸಿದ್ರೆ, ಅವ್ರು ಏನೇನು ಸಮಸ್ಯೆಯಲ್ಲಿದ್ದರು ಎಲ್ಲ ಕಷ್ಟಗಳಿಂದ ಎಲ್ಲ ವೇದನೆಗಳಿಂದ ಬಿಡುಗಡೆ ಕೊಡು, ಶಾಂತಿ ಸಮಾಧಾನ ಕೊಡು, ಅವ್ರ ಕುಟುಂಬದಲ್ಲಿ ಆಶೀರ್ವದಿಸಿ ಕಾಪಾಡಪ್ಪ ಅಂತ ಪ್ರಾರ್ಥಿಸಿದ್ರೆ ಅಪ್ಪ, ನೀನು ಒಳ್ಳೆ ಕುರುಬನಾಗಿದ್ದಪ್ಪ. ನೀನು ಒಳ್ಳೆ ರೀತಿಯಲ್ಲಿ ನಡೆಸುವಂತ ಸರ್ವಶಕ್ತರಾಗಿದ್ದರಪ್ಪ. ನಮಗೆ ಸ್ತೋತ್ರ. ಪ್ರೀತಿಯ ತಂದೆ, ಈ ಚಿಕ್ಕ ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನಲ್ಲಿ ಬಿಡುತ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್.